ಬಿಎಸ್ ಯಡಿಯೂರಪ್ಪನವರಿಗೆ ಡಮ್ಮಿ ಅಭ್ಯರ್ಥಿಯನ್ನ ಹಾಕಿ ಗೆಲ್ಲಿ ಅಭ್ಯಾಸ ಇದೆ. ಬಿಎಸ್ವೈಗೆ ಡಮ್ಮಿ ಅಭ್ಯರ್ಥಿಯನ್ನ ಹಾಕಿ ಗೆಲ್ಲೋ ಅಭ್ಯಾಸ ಇದೆ ಅಂತ ಹೇಳಿ ಮತ್ತೆ ಯಡಿಯೂರಪ್ಪನವರ ವಿರುದ್ಧ ಕೆಎಸ್ ಈಶ್ವರಪ್ಪನವರು ಗುಡುಗಿದ್ದಾರೆ. ಬಿಎಸ್ವೈ ಹೊಂದಾಣಿಕೆ ರಾಜಕಾರಣ ಇದೇ ಕೊನೆ. ಮತ್ತೊಮ್ಮೆ ಯಡಿಯೂರಪ್ಪನವರ ವಿರುದ್ಧ ಹೊಂದಾಣಿಕೆ ರಾಜಕಾರಣದ ಅಸ್ತ್ರವನ್ನ ಬೀಸಿದ್ದಾರೆ. ಡಮ್ಮಿ ಅಭ್ಯರ್ಥಿಯನ್ನ ಹಾಕಿ ತನ್ನ ಮಗನನ್ನ ಗೆಲ್ಲಿಸಿಕೊಂಡ್ರು. ಇದೀಗ ಅದೇ ಮತ್ತೆ ಪುನರಾವರ್ತನೆ ಆಗ್ತಿದೆ ಎಂದಿದ್ದಾರೆ. ಒಂದೇ ಒಂದು ಜಾತಿಯವರು ನನ್ನನ್ನು ಇಂಥ ಜಾತಿಯವರು ಈಶ್ವರಪ್ಪ ಅದಕ್ಕೆ ಬೆಂಬಲ ಕೊಡ್ತೀವಿ ಅಂತ ಒಬ್ಬರು ಹೇಳಿಲ್ಲ. ನಮ್ಮನೆ ಮಗ ಅಂತ ಅನ್ಕೊಂಡು 5 ಬಾರಿ ಗೆಲ್ಸ್ಕೊಟ್ಟಿದ್ದಾರೆ. ನಾನು ಅವ್ರು ಎಷ್ಟು ಬರೆಯಕ್ ಸಾಧ್ಯ. ಪಕ್ಷ ಭೇದ ಮರೆತು ಈಶ್ವರಪ್ಪಗೆ ಬೆಂಬಲ ಕೊಡ್ಬೇಕು ಅಂತ ಬರ್ತಿದ್ದಾರೆ. ಜಾತಿ ಭೇದ ಮರೆತು ಈಶ್ವರಪ್ಪನ ಬೆಂಬಲ ಕೊಡ್ತೀವಿ ಅಂತ ಬರ್ತಿದ್ದಾರೆ. ಯಾಕಾದ್ರೆ ಮೋದಿ ಬಿಟ್ಟು ಆ ಬ್ರಹ್ಮ ಬಂದು ಹೇಳಿದ್ರು ಕೂಡ ನನ್ನ ಚುನಾವಣೆ ನಿಲ್ಲೋನೆ. ಗೆದ್ದಂದ್ರೆ ಮೋದಿ ಹತ್ರನೇ ಹೋಗೋಣ ನಾವು. ಅನೇಕ ಹೇಳ್ತಾರೆ ಏನಪ್ಪಾ ನೀವು ವೋಟ್ ಡಿವೈಡ್ ಆಗ್ಬಿಟ್ಟು ಕಾಂಗ್ರೆಸ್ನ ಗೆದ್ಬಿಡುತ್ತಾ ಅಂತ ಅನೇಕರು ಕೇಳ್ತಾರೆ. ಯಡಿಯೂರಪ್ಪನವರಿಗೆ ಡಮ್ಮಿ ಕ್ಯಾಂಡಿಡೇಟ್ ಹಾಕ್ಸ್ಕೊಂಬಂದು ಗೆದ್ದ ಅಭ್ಯಾಸ. ಕಾಂಗ್ರೆಸ್ ಇದ್ದ ಹಿಂದುಳಿದವ್ರು ನಿಲ್ಸಿ ಅವನ್ನೂ ತೆಗೆದು, ಲಿಂಗಾಯತರನ್ನು ತೆಗೆದು, ಹಿಂದುಳಿದವ್ರನ್ನ ತೆಗೆದು ತನ್ನ ಮಗನ್ ಕೆಲ್ಸ ಬಂತಾರಲ್ಲ, ದೇವ್ರು ಮೆಚ್ತಾನ? ಅದ್ರ ವಿರುದ್ಧನ ನಾನು ಚುನಾವಣೆ ನಿಂತಿರೋದೀಗ. ನನಗೆ 100% ನಂಬಿಕೆ ಇದೆ. ಯಡಿಯೂರಪ್ಪನವರೇ, ನೀವು ಮಾಡತಂತ ಹಿಂದೂ ಈ ಒಂದು ಹೊಂದಾಣಿಕೆ ರಾಜಕಾರಣ ಈ ಒಂದು ಲೋಕಸಭಾ ಚುನಾವಣೆನೇ ಅಂತ್ಯ, ಇನ್ನಾಗಲ್ಲ ಮುಂದೆ. ಎಷ್ಟು ಜನ ಕಾರ್ಯಕರ್ತರು ನೋವು ಅನುಭವಿಸ್ತಾ ಇದ್ದಾರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ. ತನಗೆ ಬೇಕಾದವರು ಟಿಕೆಟ್ ಯಾವ ನ್ಯಾಯ ಇದು? ಒಂದು ವಾರದ ಕೆಳಗೆ ಶಿವಮೊಗ್ಗದ ಬೋವಿ ಸಮಾಜ ದೊಡ್ಡ ಗುಂಪು 15-20 ಕಾರು ರಾಘಣ್ಣ ಜೊತೆಗೆ ಚಿತ್ರದುರ್ಗ ಹೋಗ್ಬೋದು. ಒಂದೇ